ನಮ್ಮ ಜೊತೆ ಸೂಪರ್ ಮುದ್ದು ಚೆಲುವೆ ಅದು ಬುಲ್ಬುಲ್ ಹುಡುಗಿ ರಚಿತಾರಾಮ್ ಇವತ್ತಿದ್ದಾರೆ. ರಚಿತಾರಾಮ್ ಜೊತೆ ಅವರ ಡೈ ಹಾರ್ಡ್ ಫ್ಯಾನ್ಸ್ ಎಲ್ಲ ನಮ್ಮ ಸ್ಟುಡಿಯೋಲಿ ಇದ್ದಾರೆ. ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ವಿಷಯಗಳು ಇಲ್ಲಾಗೋದಿದೆ. ಸೊ ನೆಕ್ಸ್ಟು ಏನಾಗುತ್ತೆ ನೋಡೋಣ ಅಲ್ಲ. ಎಸ್ ಬನ್ನಿ ಹಾಗಾದ್ರೆ. ರಚಿತಾ, ಇಲ್ಲಿ ಇವಾಗ ಒಂದು ಸರ್ಪ್ರೈಸ್ ನಿಮಗೆ ಕಾದಿದೆ. ಸೊ ಎಲ್ಲರೂ ಅಲ್ಲಿ ನೋಡೋಣ. ರಚಿತನ್ ಬಾಲ್ಯದ ಒಂದು ಸ್ವೀಟ್ ಮೆಮೊರೀಸ್ ಅಂದ್ರೆ ಏನ್ ನೆನಪಾಗುತ್ತೆ? ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ತರಲೆ ಬೈಸ್ಕೊಂಡು ಓಡಿಸ್ಕೊಂಡ್ಬಿಡ್ತೀನಿ. ತುಂಬಾ ಚೆನ್ನಾಗಿ ಓಡಿಸ್ಕೊಂಡ್ಬಿಡ್ತೀನಿ ನಮ್ಮ ಅಮ್ಮನ ಕೈಯಲ್ಲಿ. ಅಪ್ಪ ಅಲ್ಲಿ ಇಲ್ಲಿ ಹೊಡೆದಿದ್ದಾರೆ, ಬಟ್ ಜಾಸ್ತಿ ಬ್ಯಾಟಿಂಗ್ಸ್ ಆಗಿರೋದು ನಮ್ಮ ಅಮ್ಮನ ಕಡೆಯಿಂದ. ಸೊ ಇನ್ನೊಬ್ರು ಏನೋ ಸ್ಟೂಡೆಂಟ್ ಲೈಫ್ ಬಗ್ಗೆ ಕ್ವಶನ್ ಕೇಳೋರಿದ್ದಾರೆ. ನನ್ನ ಎಜುಕೇಶನ್ ಇಲ್ಲಿ ಕೇಳಬೇಡಿ, ನಮ್ಮ ತಂದೆ ಬೈತಾರೆ ಇವಾಗ. ನಾನು ಹೇಳಲ್ಲ, ನಮ್ಮ ಅಪ್ಪ ನೋಡ್ತಾರೆ. ನೇಟಿವ್ ಬೆಂಗಳೂರು, ಎಲ್ಲ ಬ್ಯಾಂಗ್ಳೂರ್, ಕರ್ನಾಟಕ. ನಮ್ಮ ತಂದೆ ತಾಯಿ ಇಬ್ರು ಬೆಂಗಳೂರು. ಫುಡ್ ಚಿಕನ್, ನಾನ್ ವೆಜ್. ಚಿಕನ್ ಅಲ್ಲ, ನಾನ್ ವೆಜ್ ಅಲ್ಲಿ ಏನು ಕೊಟ್ಟರು ತಿಂತೀನಿ. ಅದು ನಾನ್ ವೆಜ್ ಜೊತೆಗೆ ಮುದ್ದೆ ಇರ್ಬೇಕು ನನಗೆ. ಯಾರು ಇನ್ಸ್ಪಿರೇಷನ್ನು ರಚಿತಂಗೆ ಇಂಡಸ್ಟ್ರಿಗೆ ಬರೋದಕ್ಕೆ, ನಾನು ಸಿನಿಮಾ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನ್ಕೊಳ್ಳೋಕ್ಕೆ? ಇದು ಬೈ ಚಾನ್ಸ್ ಆಗಿ ಬಂದಿರೋಂಥ ಒಂದು ಪ್ರೊಫೆಷನ್ ಇದು. ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಹೀರೋಯಿನ್ ಆಗಬೇಕು ಅಂತ ಅಂದೋಳೆ ಇಲ್ಲ, ಯಾವತ್ತೂ ಅಂದೋಳಲ್ಲ. ಆ್ಯಂಡ್ ಬೈ ಗಾಡ್ಸ್ ಕ್ರೇಜ್ ನಾವೇನೋ ಅಂದ್ಕೊಂಡಿರ್ತೀವಿ. ನಾನು ಅಂದ್ಕೊಂಡಿದ್ದು KPS ಮಾಡಬೇಕು ಅಂತ, ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ, ಇಲ್ಲ ಲಾ ಮಾಡಬೇಕು ಅಂತ ಏನೋ ಇಷ್ಟ ಆಯಿತು. ಮೇಡಮ್, ನಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟು. ಓಕೆ. ನೀವು ಈಗ ಸಿನಿಮಾದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದೀರಾ, ಆದರೂ ಕೂಡ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿನಿಮಾದಲ್ಲಿ ಬ್ಯುಸಿ ಇಲ್ಲದೆ ಇರೋದಕ್ಕೋಸ್ಕರ ರಿಯಾಲಿಟಿ ಶೋ ಮಾಡ್ತಿರೋದು ನಾನು. ಏನಕ್ಕೆ ಅಂತ ಹೇಳ್ತೀನಿ. ಹಾಗಂತ ನಾನು ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ವರ್ಷಕ್ಕೆ 2 ಸಿನಿಮಾ ಇಲ್ಲ 1 ಸಿನಿಮಾ ನಾನು ಸೈನ್ ಮಾಡೋದು. ಮನೇಲಿ ನನಗೇನು ಬೇಜಾರಿಲ್ಲ ಕುತ್ಕೊಳ್ಳೋಕ್ಕೆ, ಇಲ್ಲ ಟೈಮ್ ಪಾಸ್ ಮಾಡೋಕ್ಕೆ. ಬಟ್ ತುಂಬ ವರ್ಷ ನಾವು ಹಂಗೆ ಕುತ್ಕೊಂಡು ಸಿನಿಮಾ ಮಾಡ್ದೇನೆ ಜನ ಮರ್ತೋಗ್ಬಿಡ್ತಾರೆ, ಯಾರಿರು ಏನು ಸಿನಿಮಾನೇ ಮಾಡ್ತಿಲ್ಲ ಅಂತ. ಇಲ್ಲ ಅಂದರೆ ಆಲ್ಮೋಸ್ಟ್ ಲೈಕ್ ನಾನು ಪುಷ್ಪಕ ವಿಮಾನ ಮತ್ತು ಭರ್ಜರಿಗೆ ಶೂಟಿಂಗ್ ಮಾಡ್ತಿದ್ದೆ. ಆ್ಯಂಡ್ ಪುಷ್ಪಕ ವಿಮಾನ ಆಲ್ಮೋಸ್ಟ್ ರಿಲೀಸಿಗೆ ರೆಡಿ ಇದೆ, ಆ್ಯಂಡ್ ಭರ್ಜರಿ ಹಾಗೆ ನಡೀತಿದೆ ಶೂಟಿಂಗ್. ಸೊ ಆ ಟೈಮಲ್ಲಿ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗಿರಬೇಕು, ಏನೋ ಒಂದು ಹೊಸದು ನೋಡಬೇಕು ಇಲ್ಲ ಮಾಡಬೇಕು. ಸೊ ಆ ಟೈಮಲ್ಲಿ ಕಿಕ್ ಬಂತು. ಆ್ಯಂಡ್ ಫಸ್ಟ್ ಟೈಮ್ ಶಿವಣ್ಣ ಅವ್ರ ಜೊತೆ ಒಂದು ಪ್ಲ್ಯಾಟ್ಫಾರ್ಮ್ ಶೇರ್ ಮಾಡಿಕೊಡೋ ಒಂದು ಆಪರ್ಚುನಿಟಿ ಯಾರಿಗೂ ಸಿಗಲ್ಲ. ಸೊ ನನಗೆ ಅದು ಫಸ್ಟ್ ಕಾಲ್ ಬಂದಾಗ ವೈ ಕಾಂಟ್ ಐ ಶೇರ್ ಅ ಸ್ಟೇಜ್ ವಿತ್ ಶಿವಣ್ಣ ಅಂತ ಅನ್ಕೊಂಡು ಐ ಸೆಡ್ ಯಸ್. ಮಿಮಿಕ್ರಿ ಮಾಡ್ತೀರಾ? ಇವರು ಫಸ್ಟ್ ಸಿನಿಮಾದಲ್ಲಿ ಕಾಣಿಸ್ಕೊಂಡು ಬುಲ್ಬುಲ್ ಮೇಡಮ್. ಆ ಬುಲ್ಬುಲ್ನ ಸುಧೀರ್ ಅವ್ರ ಡೈಲಾಗ್ ಅಲ್ಲಿ ಹೇಳ್ತೀನಿ ಮೇಡಮ್. ಏ ಮೇರೆ ಸಪ್ಪನೋಕ ರಾಣಿ ತೀರ ಆಗಿತ್ತು, ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬರ್ತೇನೆ. ನಮಗೊಂದು ಸುದ್ದಿ ಬಂದಿದೆ. ಏನು ಅಂತ ಅಂದರೆ ಪರಭಾಷೆಯಲ್ಲಿ ನಟಿಸ್ತೀರಾ ಅಂತ, ನಾಟ್ಯ ಮಾಡ್ತಾ ಇದ್ದೀರಾ ಅಂತ. ಮಾಡ್ತೀರಾ ಅಥವಾ ಏನು ಅವಕಾಶ ಬಂದಿದೆ? ಖಂಡಿತವಾಗ್ಲೂ ನನಗೆ ಅವಕಾಶ ಬಂದಿದೆ. ನೋಡಬೇಕು. ಕನ್ನಡದಲ್ಲಿ ಇಷ್ಟು ಒಳ್ಳೆ ಆಪರ್ಚುನಿಟಿ ಆ್ಯಂಡ್ ಹೆಸರು ಎಲ್ಲ ಇದ್ದಾಗ ಐ ಥಿಂಕ್ ಇವಾಗಲೇ ಬೇರೆ ಲ್ಯಾಂಗ್ವೇಜ್ಗೆ ಹೋಗೋದು ಬೇಡ ಅಂತ ಅನಿಸ್ತಾ ಇದೆ. ಸೊ ಈಗ ಇನ್ನೊಂದು ಸರ್ಪ್ರೈಸ್ ಇದೆ. ಸೊ ಇವಾಗಷ್ಟೇ ನಾವು ಹೇಳ್ತಾ ಇದ್ವಿ ರಚಿತಂಗೆ ಬರ್ಡೇ ಇನ್ನೇನು ಸ್ವಲ್ಪ ಹತ್ತಿರದಲ್ಲೇ ಇದೆ ಅಂತ. ಇಲ್ಲೊಬ್ರು ನಿಮ್ಮ ಬಿಗ್ ಫ್ಯಾನ್ ನಿಮ್ಗೇನೋ ಒಂದು ಗಿಫ್ಟ್ ತಂದಿದ್ದಾರೆ, ಏನು ಅಂತ ನೋಡೋಣ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ಸೋ ಮಚ್.